ಫಲ ಇದೆ. ಜೊತೆಗೆ ಯಾವ ಸಂದರ್ಭದಲ್ಲಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕಗಳು ಲಕ್ಷಣಗಳನ್ನ ಕಾಣಿಸಬಹುದು ಎಲ್ಲದರ ಕುರಿತಂತೆ ಗುರುಜಿ ನಮಗೆ ತಿಳಿಸಿಕೊಡ್ತಾರೆ. ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಓಂ ಸಮರ್ಥ ಸರ್ವಸದ್ಗುರುಭ್ಯೋ ನಮಃ. ಪ್ರೀತಿಯ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾದಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಸದೃಢವಾದಂಥ ಆರೋಗ್ಯವನ್ನು, ಸಮೃದ್ಧವಾದ ಬದುಕನ್ನು ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಅಧಿಕ ಮಾಸ, ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳುತ್ತೆ. ಯಾವುದರಲ್ಲಿ ನಾವು ಮಾಡುವಂತಹ ಪೂಜಾ ಅನುಷ್ಠಾನಾದಿಗಳಲ್ಲಿ, ಜಪ ತಪಗಳಲ್ಲಿ, ದಾನ ಧರ್ಮಗಳಲ್ಲಿ, ವಿಶೇಷವಾಗಿ ಯಾರನ್ನು ನೀವು ಸತ್ಕರಿಸ್ತಾ ಇದ್ದೀರಾ ಅವರಿಂದ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ದೈವಂ ಮಾನಸ ರೂಪೇಣ ಅಂತೇಳಿ. ನಾವು ಒಬ್ಬರಿಗೆ ಸಂತೃಪ್ತ ಭಾವದಿಂದ ಒಂದು ಊಟವನ್ನು ಕೊಡಿಸಿದಾಗ ಆ ಅಂತರಾತ್ಮದಲ್ಲಿರ್ತಕ್ಕಂಥ ಬ್ರಹ್ಮಚೇತನ ಸ್ವರೂಪನಾಗಿರ್ತಕ್ಕಂಥ ಒಂದು ಅಗ್ನಿ ಸ್ವರೂಪನಾಗಿರ್ತಕ್ಕಂಥ ಆತ್ಮದೇವನು ಸಂತೃಪ್ತಿಯನ್ನು ಹೊಂತಾನೆ. ಹಾಗಾಗಿ ಅಂತಹ ಇವತ್ತಿನ ಕಾಲಭೈರವಿ ಅಷ್ಟಮಿ ಅಂತಕ್ಕಂಥದ್ದು, ಕಾಲಭೈರವಿ ಅಷ್ಟಮಿ ಅಂದರೆ ಕಾಲಭೈರವನ ಅಷ್ಟಮ ಬರ್ತಕ್ಕಂಥ ಅಷ್ಟಮಿ ಅಂತಕ್ಕಂಥದ್ದು ನಾವು ಸಹಜವಾಗಿ ಭೈರವನನ್ನು ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪರಮೇಶ್ವರನ ಅತ್ಯಂತ ಉಗ್ರ ಸ್ವರೂಪನಾಗಿರ್ತಕ್ಕಂಥ ಒಂದು ಅಷ್ಟಮಿ ತಿಥಿಯಲ್ಲಿ ವಿಶೇಷವಾಗಿ ಭೈರವನ ಆವಿರ್ಭವಿಸಿರ್ತಕ್ಕಂಥದ್ದು ಅಂತೇಳಿ ವಿಶೇಷವಾಗಿ ಏನಪ್ಪ ಅಂದರೆ ಭೈರವಿ ಅಷ್ಟಮಿ ಅಂತಕ್ಕಂಥದ್ದು ಭಾಳ ವಿಶೇಷ. ಏನು ಭೈರವಿ ಅಂದರೆ ಅಮ್ಮನವರನ್ನು ಭೈರವಿ ಅಂತೇಳಿ ಕರಿತೀವಿ ಒಂದು ಸಂದರ್ಭದಲ್ಲಿ. ಹೇಗೆಂದರೆ ನಮ್ಮ ಎದುರಿನಲ್ಲಿರ್ತಕ್ಕಂಥ, ನಮ್ಮ ಆಪೋಸಿಟಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ ಸ್ವರೂಪವನ್ನು ತಾಳ್ಕೊಂಡಿರ್ತಾನೋ ಅದೇ ಸ್ವರೂಪ ನಮ್ಗೆ ಇನ್ನೊಬ್ಬರಿಗೆ, ನಾವು ಒಬ್ಬರ ಮೇಲೆ ಕೋಪವನ್ನು ಮಾಡ್ಕೊಂಡಿದ್ದಾಗ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಅಷ್ಟಮಿ ದಿವಸದಲ್ಲಿ ನಿಮಗೆ ಯಾವೆಲ್ಲ ಗ್ರಹಗತಿಗಳ ತೊಂದರೆ ಇದೆ, ಗ್ರಹಬಾಧೆಗಳ ತೊಂದರೆ ಆಗ್ತಾ ಇದೆ, ದಶಾನುಕೂಲ ತೊಂದರೆ ಆಗ್ತಾ ಇದೆ, ಯಾವೆಲ್ಲ ತೊಂದರೆಗಳಿದ್ದರೂ ಕೂಡ ಕೇವಲ ಅಷ್ಟಮಿ ದಿವಸದಲ್ಲಿ ಈ ಒಂದು ಪ್ರಯೋಗ ಮಾಡೋದರಿಂದ ನೀವೆಲ್ಲ ಏನು ಮಾಡ್ತಿದ್ದೀರಾ, ಭೈರವನ ಸನ್ನಿಧಾನಕ್ಕೆ ಹೋಗಿ ದೀಪ ಹಚ್ಚಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತಿದ್ದೀರಾ. ಆದರೆ ಏನನ್ನು ಅರ್ಪಣೆ ಮಾಡೋದ್ರಿಂದ, ಯಾಕಂದರೆ ಒಂದು ಪತಿ ಶ್ರೀಮತಿ ಶ್ರೀಮಾನ್ ಅಂತ ಕರಿತೀವಿ ನಾವು. ಹಾಗೆ ಎಲ್ಲರ ಜೊತೆಯಲ್ಲೂ ಕೂಡ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ, ಗೌರಿ ಶಂಕರಾಭ್ಯಾಂ ನಮಃ ಅಂದರೆ ಎಲ್ಲರ ಜೊತೆಯಲ್ಲಿ ಕೂಡ ಒಂದು ಸ್ತ್ರೀ ಅಂತಕ್ಕಂಥ ಶಕ್ತಿ ಜೊತೆಯಲ್ಲಿದ್ದಾಗ ಶಿವನಿಗೂ ಕೂಡ ಶಕ್ತಿ ಇಲ್ಲದೆ ಇದ್ದರೆ ಶಿವನು ಕೂಡ ಶವನಾಗ್ತಾನಂತೆ. ಹಾಗಾಗಿ ಅಂತಹ ಪರಮೋತ್ತಮವಾದಂಥ ಕಾಲಭೈರವ ಅಷ್ಟಮಿ ಯುಕ್ತವಾಗಿ ಭೈರವಿ ಅಷ್ಟಮಿ ಇರ್ತಕ್ಕಂಥದ್ದು. ನೀವು ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, ಗ್ರಂಥಿಗೆ ಅಂಗಡಿ ಅಥವಾ ಯಾವುದಾದ್ರೂ ದಿನಸಿ ಅದು ತಿಂಡಿ ಅಂಗಡಿಗಳಲ್ಲಿ ಮನೆಯಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ. ಒಂದು ವೇಳೆ ಆಗಲ್ಲ ಈಗ, ಯಾಕೆಂದರೆ ಸಮಯದ ಅಭಾವ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಭಾಳ ಮುಖ್ಯವಾಗಿ ಕಪ್ಪು ಎಳ್ಳುಂಡೆಯನ್ನು ಒಂದು ಕಾಲಭೈರವನ ಸನ್ನಿಧಾನದಲ್ಲಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಭೈರವಾಭ್ಯಾಂ ನಮಃ, ಭೈರವಾಭ್ಯಾಂ ನಮಃ ಅಥವಾ ಕಾಲಕಾಲಾಯುದ್ಮಹೇ ಕಾಲಾತೀತಾಯ ಧೀಮಹೇ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತೇಳಿ ಇವತ್ತಿನ ದಿವಸ ಕಾಲಭೈರವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯುಕ್ತವಾಗಿ ದೀಪವನ್ನು ಹಚ್ಚಿಟ್ಟು, ಕುಂಬಳಕಾಯಲ್ಲಿ ಹಚ್ಚಬೇಕಂತೇನಿಲ್ಲ, ಮಣ್ಣಿನ ಹಣತೆಯಲ್ಲಿ ಕೂಡ ದೀಪವನ್ನು ಹಚ್ಚಿಟ್ಟರೆ ತುಂಬ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು ಬದುಕಿನಲ್ಲಿ. ಎರಡನೇದಾಗಿ ಏನಪ್ಪ ಅಂದರೆ ಎಳ್ಳುಂಡೆಯನ್ನು 8 ಎಳ್ಳುಂಡೆಯನ್ನು ಇವತ್ತಿನ ದಿವಸ ಒಂದು ಸ್ವಾಮಿಯ ಸನ್ನಿಧಾನದಲ್ಲಿ ನೈವೇದ್ಯಕ್ಕೆ ಅರ್ಪಣೆ ಮಾಡಿ, ಆ ನಂತರದಲ್ಲಿ ಅಥವಾ ಒಂದು ವೇಳೆ ಅವರು ನೈವೇದ್ಯ ಮಾಡಲಿಕ್ಕೆ ನಿರಾಕರಿಸಿದರೆ ಏನು ಚಿಂತೆ ಮಾಡುವಾಗತ್ತಿಲ್ಲ, ಭಗವಂತನಿಗೆ ಅಪ್ಪ
ಸರ್ವವೂ ನಿನಗೆ ಅರ್ಪಣೆ ಅಂತೇಳಿ ಭಗವಂತನಿಗೆ ಅರ್ಪಣೆ ಮಾಡಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು 8 ಜನಕ್ಕೆ ಆ 8 ಉಂಡೆಯನ್ನು ಕೊಟ್ಟು ಅನನ್ಯವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ವಿಶೇಷವಾಗಿ ಏನಾದರೂ ಕೂಡ ನಿಮ್ಮ ಕೈಲಾದಂಥ ಬಿಸ್ಕೆಟು, ಬ್ರೆಡ್ಡು, ಗೋಧಿಯುಕ್ತವಾಗಿ ಮಾಡಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಕೊಡ್ತಕ್ಕಂಥದ್ದು ಪರಮಶ್ರೇಷ್ಠ. ದೋಷಾದಗಳು ಪರಿಹಾರ ಆಗುತ್ತೆ. ಎರಡನೇ ಪರಿಹಾರ, ಗೋಮಾತೆಗೆ ಏನಾದರೂ ಕೂಡ ಇವತ್ತಿನ ದಿವಸ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಹಸಿರು ಹುಲ್ಲನ್ನು ಕೊಡ್ತಕ್ಕಂಥದ್ದು. ಸೋಮವಾರ ಇರೋದ್ರಿಂದ, ಯಾಕೆಂದರೆ ಸಾಕ್ಷಾತ್ ಪರಮೇಶ್ವರನ ದಿನ ಇವತ್ತಿನ ದಿವಸ. ಯಾಕೆಂದರೆ ಗೋಮಾತೆ, ಯಾಕೆಂದರೆ ಋಷಭನು ಎತ್ತು ಪರಮೇಶ್ವರನಿಗೂ ಕೂಡ ವಾಹನ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಸಂಚಿತ ಜನ್ಮದ ಎಲ್ಲ ಪಾಪಾದಿಗಳು ಪರಿಹಾರ ಮಾಡುವಂಥ ಒಂದು ಸುಭದ್ರ ಸುಪರ್ವ ಕಾಲವಾಗಿರ್ತಕ್ಕಂಥ ದಿನ ಸೋಮವಾರ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಅಷ್ಟಮಿಯುಕ್ತವಾಗಿ ಶತಭಿಷ ನಕ್ಷತ್ರ ಇದೆ. ಹಾಗಾಗಿ ಸೋಮವಾರ, ಶತಭಿಷ ನಕ್ಷತ್ರ, ಅಷ್ಟಮಿ ಈ 3 ಸಂಯೋಜನೆ ಬಂದಿರತಕ್ಕಂಥದ್ದು. ಹಾಗಾಗಿ ಸಾಂಬಶಿವನ ದರ್ಶನ, ಚೂಡೇಶ್ವರನ ದರ್ಶನ, ಕಾಲಭೈರವನ ದರ್ಶನ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ವರಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕನಕಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಯ್ತು. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಬೆಳಗ್ಗೆನೆ ನೋಡ್ತಾ ಇರ್ತೀವಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ನಮ್ದು ಏನಿಲ್ಲ ಗುರುಜಿ, ಸ್ವಲ್ಪ ಈ ಸೊಂಟ ನೋವು, ಬೆನ್ನು ನೋವು, ಆರೋಗ್ಯನೇ ಸರಿ ಇರಲ್ಲ. 1-2 ದಿವಸ ಚೆನ್ನಾಗಿರ್ತೀನಿ, 1-2 ದಿವಸ ಮತ್ತೆ ಅದೇ ಥರ ಆಯ್ತದೆ. ನಿಮ್ಮ ಕನಕಪುರದಲ್ಲಿ ಎಲ್ಲಾದರೂ ವೀರಭದ್ರನ ಸನ್ನಿಧಾನ ಇದೆಯಾ? ಐತೆ ಸ್ವಾಮಿ. ಈ ವೀರಭದ್ರ ಅಂದ್ರೆ ಇದು ಕಾಳಭೈರೇಶ್ವರ ಐತೆ. ಕಾಲಭೈರವನಾದರೂ ಪರವಾಗಿಲ್ಲ. ನಿಮಗೆ ಇರತಕ್ಕಂಥ ಸಮಸ್ಯೆಗೆ ವೀರಭದ್ರನ ಸನ್ನಿಧಾನದಲ್ಲಿ 13 ನಿಂಬೆಹಣ್ಣನ್ನು ದಿನ ಅಂದರೆ ವೀರಭದ್ರನ ಸನ್ನಿಧಾನಕ್ಕೆ ಕೊಡಿ. ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಪ್ರಾರ್ಥನೆ ಮಾಡಿ, ಸ್ವಾಮಿ ದೇವರ ಪಾದಕ್ಕೆ ಮುಟ್ಟಿಸಿ ಅನನ್ಯವಾಗಿ ನನಗೆ ರೋಗ ರುಜಿನಗಳು ನಿವೃತ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನಗೆ ಕೊಡಿ ಅಂತೇಳಿ ಈ 13 ನಿಂಬೆಹಣ್ಣನ್ನು 13 ದಿವಸ ಸ್ನಾನಕ್ಕೆ ನೀವೇನು ಮಾಡಬೇಕಂದ್ರೆ ಸ್ನಾನಕ್ಕೆ ನೀರು ಹಿಂಡಿಕೊಂಡು ಸ್ನಾನ ಮಾಡಿ, ಆನಂತರ ಶುದ್ಧ ನೀರು ಅಂದರೆ ಒಳ್ಳೆ ನೀರಲ್ಲಿ ಸ್ನಾನ ಮಾಡಿ. ಮೊದಲನೇದಾಗಿ ಒಂದು ಜಗ್ಗಲ್ಲಿ ಆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳೋದು, ನೀರು ಹಾಕ್ಕೊಳ್ಳೋದು, ಫಸ್ಟ್ ಜಗ್ಗಲ್ಲೆಲ್ಲ ಮೈಗೆಲ್ಲ ಹರಿಸ್ಕೊಳ್ಳೋದು, ಆಯಿತಾ? ಆ ನಂತರದಲ್ಲಿ ಒಂದು ಒಳ್ಳೆ ನೀರಿನಲ್ಲಿ, ಶುದ್ಧವಾದಂಥ ನೀರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಇವತ್ತು ಹೇಗಿದ್ದರೂ ಕಾಲಭೈರವನ ಅಷ್ಟಮಿ ಇದೆ. ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ನಿಮಗೆ ಸಾಧ್ಯವಾದರೆ 54 ಪ್ರದಕ್ಷಿಣೆ ಹಾಕಿ. ನಿಮಗಾಗಲಿಲ್ಲ ಒಂದೇ ಕಡೆ ಪ್ರದಕ್ಷಿಣೆ ಹಾಕಿ, ಇರೋ ಕಡೆನೇ ಸುತ್ತು ಕಟ್ಟು ಆತ್ಮ ಪ್ರದಕ್ಷಿಣೆ ಅಂತ ಕರಿತೀವಿ. ಈ ರೀತಿಯಾಗಿ ನೀವು ಮಾಡಿ ಖಂಡಿತ ಈ 13 ದಿನದಲ್ಲಿ ನಿಮಗೆ ಖಂಡಿತ ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಒಂದು ದಾರಿ ಸಿಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿನಲ್ಲಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳಿಂದ. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 7. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರು. ಅಮ್ಮ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಮಗಳಿಗೆ ಆರೋಗ್ಯನೇ ಸ್ವಲ್ಪ ಇದಾಗುತ್ತೆ ಗುರುಗಳಿಗೆ. ಅಮ್ಮ, ಇದು ಸ್ವಲ್ಪ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರಾ? ಅವಳಿಗೆ ಆಲ್ರೆಡಿ ಒಂದು ಆಪರೇಷನ್ ಆಗಿದೆ ಗುರುಗಳಿಗೆ. ಸ್ವಲ್ಪ ಇದು ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ನಾವು ಏನು ಹೇಳ್ತೀವಿ ಇವತ್ತಿನ ವೈಜ್ಞಾನಿಕ ಅಂದರೆ ವಿಜ್ಞಾನ ಯುಗದಲ್ಲಿ ಇರ್ತಕ್ಕಂಥ ಏನು ಸ್ವಲ್ಪ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಹ್ಯುಮಿನಿಟಿ ಪವರ್ ಕಡಿಮೆ ಇದೆ ಅಂತಕ್ಕಂಥದ್ದು ತೋರಿಸ್ತದೆ. ಒಳ್ಳೆ ಆಹಾರ ಕೊಡಿ. ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತಾರಾ? ಯೂಸ್ ಮಾಡ್ತಾರೆ. ಸ್ವಲ್ಪ ಗುರುವಾರ ಭಾನುವಾರ ಬಿಟ್ಟು ಬೇರೆ ಎಲ್ಲ ದಿವಸದಲ್ಲಿ ನಾನ್ ವೆಜ್ ಯೂಸ್ ಮಾಡೋಕ್ಕೆ ಹೇಳಿ. ಗುರುವಾರದ ದಿವಸ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡ್ಕೊಳ್ಳೋಕೆ ಹೇಳಿ. ಭಾನುವಾರದ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಯಾವುದಾದ್ರೂ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಒಂದು ತುಲಾಭಾರ ಮಾಡಿಸಿ ಅಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾಲಭೈರವನ ಅನುಗ್ರಹ, ಸಾಕ್ಷಾತ್ ಸಾಂಬಶಿವನ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ದುಂ ದುರ್ಗಾಯೇ ನಮಃ. ಗಂ ಗಣಪತಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಒಂದು ಸುಯೋಗಿರ್ತಕ್ಕಂಥದ್ದು. ವಿಶೇಷವಾಗಿ ಚಂದ್ರನ ಸಂಪೂರ್ಣವಾಗಿರ್ತಕ್ಕಂಥ ರಾಹುಯುಕ್ತನಾಗಿದ್ದರೂ ಕೂಡ ಚಂದ್ರನ ಬಲ ಚೆನ್ನಾಗಿರ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸುಯೋಗ. ವಿದೇಶ ಪ್ರಯಾಣಕ್ಕೂ ಕೂಡ
ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸನ್ಮಂಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಏನಾದರೂ ಸಣ್ಣ ಪುಟ್ಟದಾದಂಥ, ಅದರಲ್ಲೂ ಕೂಡ ವಿಶೇಷವಾಗಿ ಅಧ್ಯಾಪಕರಿಗೆ ಆದರೆ ಉಪನ್ಯಾಸಕರಿಗೆ ಏನಾದರೂ ಕೂಡ ಸ್ವಲ್ಪ ಮಾತ್ರ ಏನಾದರೂ ಕೂಡ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೊರತಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕಾಲಭೈರವನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಸಮಸ್ತ ಸನ್ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವಿದೇಶಿ ಪ್ರಯಾಣಕ್ಕೆ ಸನ್ಮಂಗಳವಾಗ್ತಕ್ಕಂಥದ್ದು. ಶತ್ರುಗಳ ಪ್ರಾಬಲ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಚಿಂತಿಸುವ ಅಗತ್ಯವಿಲ್ಲ. ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಥವಾ ಆತ್ಮೀಯರೊಟ್ಟಿಗೆ ಏನಾದರೂ ಕೂಡ ಸಮಾಲೋಚಿಸಿ ನಿಮ್ಮಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸುಯೋಗ. ಇವತ್ತಿನ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ, ಕುಲದೇವರ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಶಕ್ತಿ ಇದ್ದಂಥವರು ಏನಾದರೂ ಕೂಡ ಗೋಮಾತೆಗೆ ಸ್ವಲ್ಪ ಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಮಂಗಳವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪರಿಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು, ತಂದೆಯಿಂದ ಅನುಕೂಲ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ವೇರಿಯೇಷನ್ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿದ್ರಾಹೀನತೆ ಅಂತಕ್ಕಂಥದ್ದು, ವಿಶೇಷವಾಗಿ ಮೆಡಿಟೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲಾದರೂ ಆಂಜನೇಯನ ಸನ್ನಿಧಾನದಲ್ಲಿ, ಸಾಂಬಶಿವನ ಸನ್ನಿಧಾನದಲ್ಲಿ ಕನಿಷ್ಠ ಒಂದು 16 ನಿಮಿಷಗಳ ಕಾಲ ಅಲ್ಲೇ ಕೂತಿದ್ದು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ಮಿಥುನ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಕ್ಕಂಥದ್ದಾಗಿರುತ್ತೆ. ಅಲರ್ಜಿ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ಮಾನಸಿಕ ಒತ್ತಡ ಸಿಗಬಹುದಾಗಿರ್ತಕ್ಕಂಥದ್ದು. ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುವಿನ ದರ್ಶನ ಮಾಡ್ಕೊಳ್ಳಿ. ಮೇಧಾ ದಕ್ಷಿಣಾಮೂರ್ತಿ, ಕಾಲಭೈರವ, ವೀರಭದ್ರ, ಹೀಗೆ ಸಾಂಬಶಿವನ ಅಂಶದಲ್ಲಿರ್ತಕ್ಕಂಥ ಸಾಂಬಶಿವನ ಪ್ರಾರ್ಥನೆ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಅನವಶ್ಯಕವಾಗಿರ್ತಕ್ಕಂಥ ಚರ್ಚೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಒತ್ತಡಯುಕ್ತವಾಗಿರ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದೇ. ಸ್ವಲ್ಪ ವೆಚ್ಚಗಳು ಕೂಡ ಹೆಚ್ಚಾಗ್ತಕ್ಕಂಥದ್ದು. ವಿಶೇಷವಾಗಿ ಅಂದರೆ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮಂಗಳಪ್ರದವಾಗಿರತಕ್ಕಂತಹ ದುರ್ಗಾಂಬೆಯನ್ನು ಅಥವಾ ತಾಯಿ ಚಾಮುಂಡೇಶ್ವರಿಯ ದರ್ಶನ, ಚಾಮುಂಡೇಶ್ವರಿ ಅಥವಾ ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪ್ರಯಾಣದಲ್ಲಿ ಎಚ್ಚರವಾಗಿರಿ. ಇವತ್ತಿನ ದಿವಸ ಶತ್ರುಗಳಿಂದ ಸ್ವಲ್ಪ ಉಪದ್ರವವಾಗ್ತಕ್ಕಂಥದ್ದಾಗಿರುತ್ತೆ. ಕಾರ್ಯಾದಿಗಳಲ್ಲಿ ಸತ್ಫಲತೆಯನ್ನು ಕಾಣಬೇಕಾದರೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಸ್ತ್ರೀಯರಿಂದ ಹೆಣ್ಣುಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕಾಲಭೈರವನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಕನ್ಯಾ ರಾಶಿಯವರೆಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದು, ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಧ್ಯವರ್ತಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣಬೇಕಾದರೆ ಕುಲದೇವರ ಪ್ರಾರ್ಥನೆ, ವೀರಭದ್ರನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದು, ವೃತ್ತಿಯಲ್ಲಿರಬಹುದಾಗಿರ್ತಕ್ಕಂಥದ್ದು ಅಥವಾ ಉದ್ಯೋಗ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೊಸಬರ ಪರಿಚಯ ಆಗ್ತಕ್ಕಂಥದ್ದು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣಿಕವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸಬರ ಪರಿಚಯದೊಂದಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸನ್ಮಂಗಳವನ್ನು ಆಗಲಿ ಅಂತಕ್ಕಂಥ ಪ್ರಾರ್ಥನೆಯಿಂದ ಕಾಲಭೈರವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ಅಘೋರಾಯ ನಮಃ ಅಂತಕ್ಕಂಥ ಒಂದು ಮಂತ್ರದ ಉಚ್ಚಾರದಿಂದ ವೃಶ್ಚಿಕ ರಾಶಿಯವರೆಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಧನುರ್ ಮತ್ತು ಮೀನ ಲಗ್ನಗಳ ಅಧಿಪತಿ ಗುರು ಆಗಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಗುರೂಜಿ? ನಮಗೆ ಕಾಲಪುರುಷನ ಜಾತಕದಲ್ಲಿ ಬಹಳ ಮುಖ್ಯವಾಗಿ ನಾವು ಭಾಗ್ಯಸ್ಥಾನ ಅಂತ ಕರಿತೀವಿ. ಈಗ ಒಂದು ಭಾಗ್ಯಾಧಿಪತಿ ನಮಗೆ ಸನ್ಮಂಗಳವನ್ನು ಕೊಟ್ಟಾಗ ಏನಾಗುತ್ತೆ, ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಬರಬೇಕಾಗಿರ್ತಕ್ಕಂಥದ್ದೆಲ್ಲ ಕೂಡ ತಾನಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಗುರು ಬಹಳ ಮುಖ್ಯವಾಗಿ ಅವನಿಗೆ 2ನೇ ಭಾವ, 5ನೇ ಭಾವ, 7ನೇ ಭಾವ ಮತ್ತು 11ನೇ ಭಾವ, 9ನೇ ಭಾವಗಳು ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಮತ್ತು ಫಲಗಳನ್ನು ಕೊಡ್ತಕ್ಕಂಥ ಒಂದು ಸ್ಥಾನಗಳಂತ ಕರಿತೀವಿ. ಈ ಧನುರ್ರಾಶಿಯಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಗುರುವಿಗೆ ಧನುರ್ರಾಶಿಯ ಮೂಲ ತ್ರಿಕೋನ ಆಗುತ್ತೆ. ಅವನು ಉಚ್ಚನ ಆಗ್ತಕ್ಕಂಥದ್ದು ಕಟಕದಲ್ಲಿ. ಈಗ ಅದೇ ಅವನು ಮೂಲ ತ್ರಿಕೋಣ ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಗೆ ಹೋದರೆ ಮಕರ ರಾಶಿಯಲ್ಲಿ ಅವನು ನೀಚನಾಗ್ತಾನೆ. ಈಗ ನಾವು ಏನನ್ನು ಆಲೋಚಿಸಬಹುದು ಅಂದರೆ, ತಾನೇ ತನ್ನ ಮನೆಯ ಒಡೆಯನಾಗಿರ್ತಕ್ಕಂಥ ಧನಾಧಿಪತಿ ಆಗಿರ್ತಕ್ಕಂಥ ಧನುರ್ರಾಶಿಗೆ ಗುರುವೇನಾದರೂ ಕೂಡ ಮಕರದಲ್ಲಿ ಹೋಗಿ ಕೂತ್ಕೊಂಡಾಗ ಸಂಪೂರ್ಣವಾಗಿರ್ತಕ್ಕಂಥ ಫಲಗಳು ನಿಷ್ಫಲ ಆಗುತ್ತೆ. ಯಾಕೆ? ಗುರು ಮತ್ತು ಶನಿ ಇಬ್ಬರು ಕೂಡ ಸಮಚಿತ್ತರು. ನಾವೇನಂದರೆ ಸಮಪಾಲು ಅಂತ ನಾವೇನು ಕರಿತೀವೋ ಸಮಚಿತ್ತರಾಗಿರ್ತೀವಿ, ಒಂದೇ ಡೆಸ್ಟಿನಿ ಇರ್ತಕ್ಕಂಥವ್ರು. ಆದರೂ ಕೂಡ ಬಹಳ ಮುಖ್ಯವಾಗಿ ಧನಕಾರಕನು, ಪುತ್ರಕಾರಕನು ಮತ್ತು ವಿಶೇಷವಾಗಿ ಸನ್ಮಾನಾದಿಗಳನ್ನು ಕೊಡ್ತಕ್ಕಂಥ ಗುರುವು ತನ್ನ ರಾಶಿಯಿಂದ 2ನೇ ಮನೆಯಲ್ಲಿ ಕೂತ್ಕೊಂಡಾಗ ಧನುರ್ರಾಶಿಗೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ
ಈ ಪ್ರತಿನಿತ್ಯವೂ ಕೂಡ ಸಮಸ್ಯೆನ ಎದುರಿಸ್ತಾ ಇರತಕ್ಕಂಥವ್ರು ಆಗ್ತಾರೆ. ಯಾಕೆ? ಒಂದು ವೇಳೆ ಏನಾದರೂ ಅಲ್ಲಿ ಶನಿಯ ದೃಷ್ಟಿ ಇನ್ನೂ ಏನಾದರೂ ಬಿತ್ತು ಅಂದರೆ ಪ್ರತಿನಿತ್ಯವೂ ಕೂಡ ಶ್ರಮಿಕರಾಗಿ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದು ಅವರು ಜೀವನ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಗುರುವನ್ನೋನು ನಮ್ಮ ಬದುಕಿನಲ್ಲಿ ನಿತ್ಯ ನಿರಂತರ ಒಂದು ಬೆಳಕು. ಯಾಕಂದರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದ ಶಲಾಕಯ ಚಕ್ಷುರ್ಮಿಹಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಎಲ್ಲ ಅಜ್ಞಾನಾದಿಗಳನ್ನು, ನಮ್ಮಲ್ಲಿರ್ತಕ್ಕಂಥ ಕಾಮಕ್ರೋಧ ಲೋಭ ಮದಮತ್ಸರಾದಿಗಳೆಲ್ಲವನ್ನು ಕೂಡ ನಿವೃತ್ತಿಯನ್ನು ಮಾಡಿ ಸುಜ್ಞಾನದೊಳಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅವನು ಗುರು ಮಾತ್ರ. ಅವನೇ ಕತ್ಲಲ್ಲಿ ಕೂತ್ಕೊಂಡು ಬಿಟ್ರೆ ನಮ್ಮ ಬದುಕು ಹೇಗಿರುತ್ತೆ? ಹೌದು ಗುರುಜಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದ್ರೆ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸೋದರರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ, ಸೋದರರ ಆರೋಗ್ಯದಲ್ಲಿ ಏನಾದರೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನು ಹೊರತುಪಡಿಸಿ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳ ಒಂದು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ಹೊಸ ಕಾರ್ಯಾದಿಗಳಿಗೆ ಇವತ್ತಿನ ದಿವಸ ನೀವು ಚಾಲನೆ ಕೊಡ್ತಕ್ಕಂಥದ್ರಿಂದ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಸಾಂಬಶಿವನ ಕಾಲಭೈರವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಸಹೋದ್ಯೋಗಿಗಳೊಟ್ಟಿಗೋ ಅಥವಾ ಸಹಮಿತ್ರರೊಟ್ಟಿಗೋ ಇವತ್ತಿನ ದಿವಸ ಅತ್ಯಾಪ್ತರೊಟ್ಟಿಗೂ ಕೂಡ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಕಿರಿಕೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಉದ್ಯೋಗದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಆವಿಷ್ಕಾರಗಳೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಮಕರ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಶಿವನ ಅಥವಾ ಸಾಂಬಶಿವನ ಅಥವಾ ಒಂದು ಜಗದಂಬೆಯ ಪ್ರಾರ್ಥನೆ ಮಾಡ್ತಕ್ಕಂಥ ಶಿವಪಾರ್ವತಿಯರ ದರ್ಶನ ಮಾಡ್ತಕ್ಕಂಥದ್ದು, ರಾಜರಾಜೇಶ್ವರಿ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿ ಪ್ರಯಾಣದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸ್ವಲ್ಪ ಸಫಲತೆ ಕಾಣ್ತಕ್ಕಂಥದ್ದು ಸ್ವಲ್ಪ ವಿರಳ ಆಗ್ತಕ್ಕಂಥದ್ದಾಗಿರುತ್ತೆ. ಮಾರ್ಮಿಕವಾದಂಥ ವಿಚಾರಾದಿಗಳಲ್ಲಿ ನಿಮಗೆ ಇವತ್ತಿನ ದಿವಸ ಏನಾದರೂ ಕೂಡ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ರಾಹುವಿನ ಯುಕ್ತನಾಗಿ 2ನೇ ಮನೆಯಲ್ಲಿ ಶನಿಯ ಸ್ಥಿತಿನೇ ಇರೋದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿರಬಹುದು. ಯಾವುದೇ ವಿಚಾರದಲ್ಲೂ ಕೂಡ ಮಾನಸಿಕ ಒತ್ತಡ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇವತ್ತಿನ ದಿವಸ. ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಇನ್ನಷ್ಟು ಮಂಗಳವಾಗಬೇಕಂತಕ್ಕಂಥ ದೃಢ ಸಂಕಲ್ಪದಿಂದ ಕಾಲಭೈರವನ ಸನ್ನಿಧಾನದಲ್ಲಿ ನಿಮಗೆ ಶಕ್ತಿಯಾನುಸಾರದಲ್ಲಿ ಯಾವುದಾದ್ರೂ ಸೇವೆಯನ್ನು ಮಾಡಿಸಿ ಅನನ್ಯವಾಗಿ ಕಾಲಭೈರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಲ್ಪ ಸಂಪಾದನೆಯಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಬ್ಯಾಂಕ್ ಉದ್ಯೋಗಸ್ಥರಿಗೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಒತ್ತಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಹೊಸ ಈಗ ಕಾಲೇಜಿಗೆ ಸೇರಬೇಕು ಅನ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಏನಾದರೂ ಕೆಲಸ ಕಾರ್ಯಾದಿಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಭಂಗವಾಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಪ್ರಯಾಣಕ್ಕೆ ಭಂಗವಾಗ್ತಕ್ಕಂಥದ್ದಾಗಿರುತ್ತೆ. ವಿಜ್ಞಾನಿಗಳಿಗೆ ಇವತ್ತಿನ ದಿವಸ ಆವಿಷ್ಕಾರಕ್ಕೆ ಅಥವಾ ಸಂಶೋಧನೆ ಮಾಡ್ತಕ್ಕಂಥದ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮೀನರಾಶಿಯಲ್ಲೇ 7.5 ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಧ್ಯಮ ಶನಿ ಇರ್ತಕ್ಕಂಥದ್ದು. ಕಾಲಭೈರವನ ಪ್ರತಿ ಮಾಸದಲ್ಲೂ ಕೂಡ 2 ಒಂದು ಅಷ್ಟಮಿಯುಕ್ತವಾಗಿ ಬರುವಂಥ ದಿನದಲ್ಲಿ ವಿಶೇಷವಾಗಿ ಕಾಲಭೈರವನ ದರ್ಶನ, ವೀರಭದ್ರನ ಪ್ರಾರ್ಥನೆ ಮೀನರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಸನ್ಮಂಗಳವಾಗಲಿ. ಸರಿ ಗುರೂಜಿ, ಇನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ಗುರುವಿನ ಪ್ರಭಾವ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ. ಮುಂದುವರೆದು ಮಾತನಾಡ್ತಾ ಹೋಗೋದಾದ್ರೆ ಮಿಥುನ ಮತ್ತು ಕನ್ಯಾ ಲಗ್ನಗಳಿಗೆ ಕೊಡುವಂತಹ ಫಲಗಳೇನು ಗುರುಗಳೇ? ಬಹಳ ಮುಖ್ಯವಾಗಿ ಮಿಥುನ ಲಗ್ನಕ್ಕೆ ದಶಮಾಧಿಪತಿ ಆಗ್ತಾನೆ, ಇನ್ನು ಕನ್ಯಾ ರಾಶಿಗೆ ಸಪ್ತಮಾಧಿಪತಿ ಆಗ್ತಾನೆ. ನೋಡಿ, ಒಂದು ಪ್ರಜ್ಞಾಕಾರಕನಾಗಿರ್ತಕ್ಕಂಥ ಇದು ಬುಧನು, ಒಂದು ಜ್ಞಾನಕಾರಕನಾಗಿರ್ತಕ್ಕಂಥ ಗುರುವು. ಮನುಷ್ಯನಿಗೆ ಜ್ಞಾನ ಮತ್ತು ಪ್ರಜ್ಞೆ ಎರಡು ಚಕ್ಷುಗಳಿದ್ದಂಗೆ, ಕಣ್ಣುಗಳಿದ್ದಂಗೆ. ಪ್ರಜ್ಞೆ ಇಲ್ಲ ಅಂದರೆ ಅವನಿಗೆ, ಯಾಕೆಂದರೆ ಮನುಷ್ಯ ಪ್ರಜ್ಞೆ ಅಂದರೆ ಏನು? ದೇಹವನ್ನು ಒಂದು ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಕಾನ್ಸಂಟ್ರೇಷನ್ ಅಂದರೆ ಒಂದು ನಾವು ಅದನ್ನು ಹೇಗೆ ಹೇಳ್ಬೇಕಂದ್ರೆ ಬದುಕಿರ್ತಕ್ಕಂಥದ್ದು ಒಂದು ಚೇತನಾ ಸ್ವರೂಪವನ್ನು ಇದ್ದಾಗ ಆ ದೇಹ ಒಂದು ಚೇತನಯುಕ್ತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಗುರುವು ದೇಹಕಾರಕನು ಕೂಡ ಹೌದು. ರಚನೆಯಲ್ಲಿ ಬಹಳ ಮಾತ್ರ ಪಾತ್ರವನ್ನು ವಹಿಸ್ತಾನೆ ಗುರುವು. ಇನ್ನು ನಾವು ಬುಧನನ್ನು ತೆಗೆದುಕೊಂಡಾಗ ಎರಡೂ ಕೂಡ ಬಹಳ ಮುಖ್ಯವಾಗಿ ಕೇಂದ್ರಗಳಾಗ್ತಕ್ಕಂಥದ್ದಾಗುತ್ತೆ. 1, 4, 7, 10 ಕೇಂದ್ರಗಳಾದಾಗ ನಾವು ಇವಾಗ ಈ ಒಂದು ಕನ್ಯಾ ರಾಶಿಯನ್ನು ನೋಡಿದಾಗ ಸಪ್ತಮ ಕೇಂದ್ರ ಸ್ಥಾನ ಆಗುತ್ತೆ. ಈಗ ಏನಂದರೆ ಕೇಂದ್ರದಲ್ಲಿ ಏನಾದರೂ ಗುರುವಿದ್ದಾಗ ಬಹಳ ಮುಖ್ಯವಾಗಿ ಅವನು ಭಾವಕೋ ಕಾರಣನಾಶಕ ಅಂತ ಹೇಳಿದೆ. ಈಗ ಏನು ಭಾವಕ ಅಂದರೆ ಆ ಭಾವಕ್ಕೆ ಇರ್ತಕ್ಕಂಥ ಫಲಗಳನ್ನು ಕಾರ್ಯನಾಶ ಮಾಡ್ತಕ್ಕಂಥವನಾಗ್ತಾನೆ. ಇನ್ನೊಂದೇನೆಂದರೆ ಈ ಕಡೆ ಬುಧನು ಮತ್ತು ಈ ಕಡೆ ಗುರು ಇಬ್ಬರು ಕೂಡ
ಬದ್ಧ ವೈರಿಗಳು. ಇಬ್ಬರೂ ಕೂಡ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಚೇತನ ಇರತಕ್ಕಂಥ ವ್ಯಕ್ತಿಗಳಿಬ್ಬರು ಕೂಡ ಮಿಥುನ ರಾಶಿ ಪರಿವರ್ತನೆ ಯೋಗ ಇದ್ದರೆ ಪರಿವರ್ತನೆ ಆಗ್ಬಿಡುತ್ತೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಮಿಥುನ ರಾಶಿಯಲ್ಲಿ ಅಥವಾ ಕನ್ಯಾ ರಾಶಿಯಲ್ಲಿ ಗುರುವಿದ್ದು ಈ ಕಡೆ ಧನುರಾಶಿಯಲ್ಲಿ ಮೀನ ರಾಶಿಯಲ್ಲಿ ಏನಾದರೂ ಇದ್ದಾಗ ಇದು ಪರಿವರ್ತನೆ ಆಗ್ತದೆ. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಬಸವರಾಜಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಪಳ್ಳಿಯಿಂದ ಬಸವರಾಜಪ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. 1 ರಿಂದ 30 ಒಳಗೆ ಯಾವ್ದಾದ್ರು ಒಂದು ನಂಬರ್ನ ಆಯ್ಕೆ ಮಾಡಿ. 16 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆರಾಮದವ್ರಿ ಗುರುಜಿ, ನೀವು? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನಗೆ ಸರ್ಪದೋಷ ಐತಿ ಅಂತಾರೆ, ಆಮೇಲೆ ಯಾರೋ ಮಾಡ್ತಿದಾರ ಅಂತಾರ, ನೋಡ್ ಗುರುಜಿ. ಮಾಡಿಸಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ, ಗ್ರಹಾನುಕೂಲನೇ ಇಲ್ಲ ಅಂತಕ್ಕಂಥದ್ದು ತೋರಿಸ್ತದೆ. ಆದರೂ ನಿಮ್ಮ ಮನಸ್ಸಿನಲ್ಲಿ ಅದೇನೋ ಒಂದು ಒಳಗಡೆ ಕೂತ್ಕೊಂಡು ಬಿಟ್ಟಾಗ ಅದು ಭ್ರಾಂತಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತೆ. ಆದರೂ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ನೋಡಿ, ಇವತ್ತು ಅಷ್ಟಮಿ ದಿವಸ ನಿಮ್ಮ ಕಾಲು ಬಂದಿರತಕ್ಕಂಥದ್ದು ತುಂಬ ಶುಭಪ್ರದ. ಎಲ್ಲಾದರೂ ಕಾಲಭೈರವ ಅಥವಾ ವೀರಭದ್ರನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಕಾಲಭೈರವ ಯಾವ ಗುರುಜಿ ಹಳ್ಳಿಯಾಗ? ಶಿವನ ಸನ್ನಿಧಾನಕ್ಕೆ ಹೋಗಿ. ಯಾವುದು ಈಶ್ವರನ ಸನ್ನಿಧಾನ ಇಲ್ವಾ? ಬಿಲ್ಪತ್ರೆ ಸನ್ನಿಧಾನ ಐತಿ, ರೇವಣಸಿದ್ದೇಶ್ವರ ಐತಿ. ಮತ್ತು ಸಿದ್ದೇಶ್ವರ ಅವನಿಗಿಂತ ಬೇಕಾ? ನೀವೆಲ್ವಾ ಬಿಲ್ಪತ್ರ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಆಯಿತು, ಇಲ್ವಾ ಬನ್ನಿ ಮರದ ಕೆಳಗಡೆ ಕೂತ್ಕೊಂಡ್ರೆ ಆಯಿತು. ಏನು ಮಾಡಬೇಕು? ಇವತ್ತಿನ ದಿವಸ ನಿಮ್ಮ ಸಂಕಲ್ಪಯುಕ್ತವಾಗಿ ಯಾರಿಗಾದ್ರೂ ನವಧಾನ್ಯಗಳನ್ನು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ, ಈಶ್ವರನ ಸನ್ನಿಧಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಯಾರಾದರೂ ಆಗಿರಲಿ, ಅರ್ಚಕರಿಗೆ ನವಧಾನ್ಯದ ಪಾಕೆಟನ್ನು ನಿಮ್ಮ ಶಕ್ತ್ಯಾನುಸಾರದಲ್ಲಿ ದಕ್ಷಿಣೆಯನ್ನಿಟ್ಟು, ವಿಶೇಷವಾಗಿ ಏನಪ್ಪ ಅಂದರೆ ಈ ನಾವು ಗೋಧಿ ಅಥವಾ ರವೆ, ಈಗ ರವೆಯನ್ನು ಕೊಟ್ಟರೆ ಖಂಡಿತ ತಗೊಳ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇದ್ದಾಗ ಅಥವಾ ಈ ಥರ ಮಾನಸಿಕವಾಗಿ ಒತ್ತಡ ಇದ್ದಾಗ ಅಥವಾ ಏನೋ ಈ ರೀತಿಯಾದ ಭ್ರಾಂತಿ ಬಂದಾಗಲೂ ಕೂಡ ಗೋಧಿಯನ್ನು ಅಥವಾ ಗೋಧಿಯುಕ್ತವಾಗಿ ನವಧಾನ್ಯಗಳನ್ನು ದಾನ ಮಾಡಿದಾಗ ಆ ಒಂದು ದೋಷ ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ನವಧಾನ್ಯಗಳನ್ನು ಅಷ್ಟಮಿಯುಕ್ತವಾಗಿ ಇವತ್ತಿನ ದಿವಸ ಬಂದಿರೋದ್ರಿಂದ ನೀವು ಯಾರೂ ಸಿಗಲಿಲ್ಲ ಅಂದರೆ ಚಿಂತೆ ಮಾಡೋ ಅಗತ್ಯವಿಲ್ಲ. ಎಲ್ಲ ಭತ್ತವನ್ನು ಹೊರತುಪಡಿಸಿ ಎಲ್ಲ ಕಾಳುಗಳನ್ನು ನೆನೆಸಿ ರವೆಯುಕ್ತವಾಗಿ ಯಾವುದಾದ್ರೂ ಗೋಮಾತೆಗೆ ತಿನ್ನಿಸುವಂಥ ಕೆಲಸ ಮಾಡಿ. ಮತ್ತು ಕಾಲಭೈರವನನ್ನು ಮನೆಯಲ್ಲೇ ಕೂತ್ಕೊಂಡು ಕಾಲಭೈರವ ಅಷ್ಟಕ ಬರುತ್ತೆ, ಋಣ ವಿಮೋಚಕವಾಗಿರ್ತಕ್ಕಂಥ ಕಾಲಭೈರವನ ಅಷ್ಟಕವನ್ನು ಪ್ರಾರ್ಥನೆ ಮಾಡಿ ಅಥವಾ ಕೇಳಿ ಅಥವಾ ಪಠನೆ ಮಾಡಿ, ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿ. ಏನಂದ್ರೆ ಕೇಳಿಸ್ತಾ ಇದೆ, ಹೇಳಿ. ಸರ್ಪದೋಷ ಏನಿಲ್ಲ, ಸರ್ಪದೋಷ ಏನಿಲ್ಲ. ಅದು ಯಾರೋ ಸುಮ್ಮನೆ ನಿಮಗೆ ಭ್ರಾಂತಿ ಹುಟ್ಟಿಸಿದ್ದಾರೆ ಅಷ್ಟೇ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮಿಥುನ ಹಾಗೆ ಕನ್ಯಾ ಲಗ್ನಗಳಿಗೆ ಕೊಡುವಂಥ ಫಲಾನುಫಲಗಳ ಬಗ್ಗೆ ತಿಳಿಸ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದು. ಧನುರಾಶಿಯಲ್ಲಿ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇಂಟು ಆಕಾರ ಹಾಕಿದಾಗ ಎಕ್ಸ್ ಆಕಾರ ಅಂತ ನಾವು ಏನು ಕರಿತೀವಿ, ಈ ಆಕಾರವನ್ನು ಹಾಕಿದಾಗ ಎಕ್ಸ್ ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ. ಅದು ಎಕ್ಸ್ ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ. ಅದಕ್ಕೆ ನಾವು XYZ ಅಂತ ಕರಿತೀವಿ. ಅಲ್ಲಿಂದ ಎಕ್ಸ್ ಆದ ನಂತರ YZ ಆಗುತ್ತೆ. ಸೃಷ್ಟಿಯ ಮೂಲ ಎಕ್ಸು. ಆ ಎಕ್ಸಿಂದ ವೈ ಆಗ್ತಕ್ಕಂಥದ್ದು, ವೈಯಿಂದ Z ಆಗ್ತಕ್ಕಂಥದ್ದು. ಅಂದರೆ ಮಧ್ಯಮಯುಕ್ತವಾಗಿರ್ತಕ್ಕಂಥ ಎಕ್ಸ್ ಅಂತಕ್ಕಂಥದ್ದು ಭಾಳ ಎಕ್ಸಾಂಪಲ್ಲು ನಾವು ಎಕ್ಸನ್ನು ತಗೊಂಡಾಗ ಈಗ ಒಂದು ಆಕಾರ ಬರತಕ್ಕಂಥದ್ದಾಗುತ್ತೆ, ಕರೆಕ್ಟ್ ಅಲ್ವಾ? ಮತ್ತು ಜಾಯಿನ್ ಆಗುತ್ತೆ. 2 ಅಂದರೆ ವಿಶೇಷವಾಗಿ 4 ದಿಕ್ಕುಗಳನ್ನು ಜಾಯಿನ್ ಮಾಡ್ತಕ್ಕಂಥ ಒಂದು ಕೇಂದ್ರ ಕೋಣ ಅಂತ ನಾವು ಕರಿತೀವಿ. ಈ ಕೇಂದ್ರ ಕೋಣಾಧಿಪತಿ ಗುರು, ಅವನಿಗೆ 5 ಮತ್ತು 9ನೇ ದೃಷ್ಟಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದೃಷ್ಟಿ. 7, 11 ಲಾಭಭಾವದಲ್ಲಿದ್ದಾಗಲೂ ಬರುತ್ತೆ. 2ನೇ ದೃಷ್ಟಿಯಲ್ಲಿ ಈಗ ಅದೇ ನಾನೇನು ಹೇಳಿದೆ, ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಅಂತ ಹೇಳಿದೆ. ಅದೇ ಅವನು ಮಕರ ರಾಶಿಯಲ್ಲಿ ಗುರುವಿದ್ದು ಕುಂಭರಾಶಿಯಲ್ಲಿ ಮಕರ ರಾಶಿ ಅವನದಾಗಿದ್ದು ಕುಂಭರಾಶಿಯಲ್ಲಿ ಗುರುವಿದ್ದರೆ 2ನೇ ಭಾವಕ್ಕೆ ಬರ್ತಾನೆ. ಅವಾಗೇನಾಗುತ್ತೆ, ಕುಂಭ ನೋಡಿ, ಒಂದು ಮನೆಯಲ್ಲಿ ನೀಚನಾಗಿ ವಿಪರೀತವಾದಂಥ ಕಷ್ಟಫಲವನ್ನು ಕೊಟ್ಟರೆ ಇನ್ನೊಂದು ಮನೆಯಲ್ಲಿ ಸುದೀರ್ಘವಾದ ಒಂದು ಆರೋಗ್ಯವನ್ನು, ಸುದೀರ್ಘವಾಗಿರ್ತಕ್ಕಂಥ ಹಣಕಾಸಿನ ವಿಚಾರವನ್ನು ಕೊಡ್ತಕ್ಕಂಥವನಾಗ್ತಾನೆ. ಈ ಮಿಥುನ ಕನ್ಯಾ ರಾಶಿಗಳಿಗೆ ಅವಯೋಗಕಾರಕನು ಗುರುವು, ಧನುರ್ಮೀನ ರಾಶಿಗಳಿಗೆ ಅವಯೋಗಕಾರಕನು ಬುಧನು. ಈಗ ಅವನ ಮನೇಲಿ ಇವರಿದ್ರೆ ಇವನಿಗೂ ಉಪಯೋಗ ಇಲ್ಲ, ಇವನ ಮನೇಲಿ ಅವನಿದ್ರೆ ಅವನಿಗೂ ಉಪಯೋಗ ಇಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ. ಈಗ ನಮ್ದು ಎಷ್ಟು ಬ್ಯೂಟಿ ಇದೆ ಅಂದರೆ ನಾವು ಅದನ್ನು ತಿಳ್ಕೊಳ್ತಾ ಹೋದಾಗ ರಾಶಿಗಳು ಎಷ್ಟು ಅಕ್ಯುರೇಟಾಗಿ ಫಲ ಕೊಡ್ತಕ್ಕಂಥದ್ದು ಆಗುತ್ತೆ ಅಂದರೆ, ಖಂಡಿತ ಒಬ್ಬರ ಜಾತಕವನ್ನು ನಾವು ನೋಡಿದ ತಕ್ಷಣ ಇವನ ಸ್ಥಿತಿಮಾನಗಳೇನು ಅಂತಕ್ಕಂಥದ್ದನ್ನು ತಿಳಿಸ್ಬೋದು. ಹಾಗೆ ಈ ಧನುರ್ಮೀನಗಳಿಗೆ ಬಹಳ ಮುಖ್ಯವಾಗಿ ಇವನು ಕೇಂದ್ರ ಕೋಣಾಧಿಪತಿ ಆಗಿದ್ದಾಗ ಬಹಳ ಮುಖ್ಯವಾಗಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಕೇಂದ್ರ ಕೋಣಾದಿಗಳನ್ನು ಹೊರತುಪಡಿಸಿ ಮಿತ್ರ ಸ್ಥಾನಗಳಲ್ಲಿ ಈಗ ಮೇಷರಾಶಿಯಲ್ಲಿ ಬಂದಾಗೋ ಅಥವಾ ವೃಶ್ಚಿಕ ರಾಶಿಯಲ್ಲಿ ಬಂದಾಗ ಒಳ್ಳೆ ಫಲವನ್ನು ಕೊಡ್ತಕ್ಕಂಥ. ಅದೇ ವೃಷಭ ಮತ್ತು ತುಲಾ ರಾಶಿಗೆ ಬಂದಾಗ ಮತ್ತು ಕೂಡ ಅವನು ಇನ್ನೊಂದು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥವನಾಗ್ತಾನೆ. ಹಾಗೆ ನಾವು ಬುದ್ಧಿಪ್ರದ
ವಾಯುಪ್ರದ ಮತ್ತು ನೀಚಪ್ರದ ಅಂತಕ್ಕಂಥದ್ದು ಆ ಒಂದು ಫಲಗಳು ಬರ್ತಕ್ಕಂಥದ್ದು ಆಗುತ್ತೆ. ಅಂದರೆ ಬುದ್ಧಿಪ್ರದ ಅಂದರೆ ಅವನ ಕೌಶಲ್ಯತೆಯಿಂದ ಗುರುವಿನ ಅನುಗ್ರಹದಿಂದ ಸನ್ಮಂಗಳವನ್ನು ಕಾಣ್ತಕ್ಕಂಥವನಾಗ್ತಾನೆ. ವಾಯುಪ್ರದ ಅಂದರೆ ಇನ್ನೊಬ್ಬರ ಸಹಕಾರದಿಂದ ಮೇಲೆ ಬರ್ತಕ್ಕಂಥ. ಸ್ವಪ್ರದ ಅಂದರೆ ಸ್ವಲ್ಪ ಕಷ್ಟದಲ್ಲಿ ಜೀವನವನ್ನು ಮಾಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಗುರು ಅಂತಕ್ಕಂಥವನು ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತೇಳಿ ಮಿಥುನ ಮತ್ತು ಕನ್ಯಾ ರಾಶಿಯವರು ನಿರಂತರವಾಗಿ ಗುರುವಿನ ದಾನವನ್ನು ಅಂದರೆ ಗುರುವಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು. ಮಹಾವಿಷ್ಣುವಿನ ಅಂದರೆ ವಿಷ್ಣು ಅಂತಕ್ಕಂಥವನು ಬಹಳ ಮುಖ್ಯವಾಗಿ ಒಂದು ಬುಧನಿಗೆ ವಿಷ್ಣು ಅಧಿಪತಿ ಆಗಿರೋದ್ರಿಂದ ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಗುರುವನ್ನು ಅವನು ಸಂತೃಪ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಧನುರ್ಮೀನ ರಾಶಿಗಳ ಮಿಥುನ ಕನ್ಯಾ ರಾಶಿಗಳಿಗೆ ಸನ್ಮಂಗಳು ಆಗ್ತಕ್ಕಂಥದ್ದಾಗಿರುತ್ತೆ. ಈ ಕಡೆ ಬಂದಾಗ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ದಾನಗಳನ್ನು ಮಾಡಬೇಕು. ಗುರುವನ್ನು ಬಲವನ್ನು ಅಂದರೆ ಪರಮೇಶ್ವರನನ್ನು ಹೆಚ್ಚಿನ ರೀತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಪೂಜೆ ಮಾಡ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ನಾನು ತಿಳಿಸಿದಂಥ ಈ ಒಂದು ಸ್ತೋತ್ರ ಏನಿದೆಯೋ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತೇಳಿ ಈ ಮಂತ್ರನ ಪ್ರತಿನಿತ್ಯವೂ ಯಾರು ಜೀವನದಲ್ಲಿ ಕೇಳ್ತಕ್ಕಂಥವು ಅವರೊಬ್ಬರೇ ಅಂತಲ್ಲ, ಮಿಥುನ ಕನ್ಯಾರ ಧನುರ್ಮೀನ ರಾಶಿಯವರೇ ಅಲ್ಲ, 12 ರಾಶಿಗಳವರು ಕೂಡ ಗುರುವಿನ ಒಂದು ಸಂಪರ್ಕದಲ್ಲಿದ್ದಾಗ ಖಂಡಿತ ನಿಮ್ಮ ಬದುಕು ಸನ್ಮಂಗಳಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲಿ. ನಿಮ್ಮದು ಎಲ್ಲ ರೀತಿಯಲ್ಲೂ ಕೂಡ ನಕಾರಾತ್ಮಕ ದೋಷಗಳು ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದರೂ ಕೂಡ ಗುರುವಿನ ಪ್ರೇರಣೆಯಿಂದ ಗುರುವಿನ ಪ್ರಾರ್ಥನೆಯಿಂದ ನಿಮ್ಮ ಫಲ ಒಂದು ಶುಭ ಫಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ಸ್ತೋತ್ರವನ್ನು ಯಾರು ಬೇಕಾದರೂ ಕೂಡ ಪಠನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಅವಕಾಶ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದಕ್ಕೆ ಯಾರೋ ಗುರು ಉಪದೇಶ ಕೊಡಬೇಕು ಅಂತಕ್ಕಂಥದ್ದೇನಿಲ್ಲ. ಸಾಕ್ಷಾತ್ ಪರಮೇಶ್ವರನೇ ನಮಗೆ ಗುರು. ಮೇಧಾ ದಕ್ಷಿಣಾಮೂರ್ತಿಯಾಗಿ ಗುರುವೇ ಸರ್ವಲೋಕಾನಾಂ ಬಿಷಜೆ ಭವರೋಗಿಣಾಂ ನಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುವೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಧನುರ್ ಮತ್ತು ಮೀನರಾಶಿಯವರು ವಿಶೇಷವಾಗಿ ಇನ್ನಷ್ಟು ಫಲವನ್ನು ಕಾಣಬೇಕಂದ್ರೆ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ ಹೇಳಿದೆ. ಆಗ ಅವರೇನು ಮಾಡಬೇಕಪ್ಪ ಅಂದರೆ ಹಯಗ್ರೀವನ ಪ್ರಾರ್ಥನೆ ಮಾಡಬೇಕು. ಯಾವುದು ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹಿ. ಇವು ಎರಡೂ ಕೂಡ ಒಂದು ಬ್ಯೂಟಿ ಏನಪ್ಪ ಅಂದರೆ ಶಿವನನ್ನು ಬಿಟ್ಟು ವಿಷ್ಣುವಿಲ್ಲ, ವಿಷ್ಣುವನ್ನು ಬಿಟ್ಟು ಶಿವನಿಲ್ಲ. ಹಾಗಾಗಿ ಅವರಿಬ್ಬರ ಸಂಯೋಜನೆ ಮಾಡಿಕೊಂಡಾಗ ಬದುಕು ಸನ್ಮಂಗಳ ಆಗ್ತಕ್ಕಂಥದ್ದು. ಸರಿ ಗುರುಜಿ, ಒಂದು ಕಡೆ ಅಧಿಪತಿ ಗುರು ಅಂತ ಹೇಳಲಾಗತ್ತೆ, ಇನ್ನೊಂದು ಕಡೆ ಯೋಗ ಕಾರಕನಾದರೂ ಕೂಡ ಕೊಡುವಂಥ ಶುಭ ಫಲಗಳೇನು ಅನ್ನೋದನ್ನು ತಿಳಿಸ್ತಾ ಇದ್ರಿ. ಕೊನೆಯದಾಗಿ ಯಾವ ಸಂದರ್ಭದಲ್ಲಿ ಅಶುಭ ಆಗುತ್ತೆ ಗುರುಗಳೇ? ನೋಡಿ, ಗುರುವು ಕೂಡ ಯಾಕೆಂದರೆ ನಮ್ಮ ಬದುಕಿನಲ್ಲಿ ಆಯುಷಕಾರಕನಾಗಿರ್ತಕ್ಕಂಥವನು ಶನಿ ಆಗಿದ್ದರೂ ಕೂಡ ಒಂದು ವೇಳೆ ಶನಿ ಏನಾದರೂ ಮಾರ್ಕ ಸ್ಥಾನಗಳಲ್ಲಿದ್ದು ಗುರು ಏನಾದರೂ ಮಾರ್ಕ, ಯಾಕೆಂದರೆ ಮಿಥುನ ಕನ್ಯಾ ರಾಶಿಗಳಿಗೆ ಗುರು ಮಾರ್ಕಾಧಿಪತಿ ಆಗ್ತಾನೆ. ಸೊ ಈ ಮಾರ್ಕಾಧಿಪತಿ ಆಗಿರ್ತಕ್ಕಂಥವನು ಏನಾದರೂ ಕೂಡ ಧನುರ್ಮೀನ ರಾಶಿಗಳನ್ನು ಹೊರತುಪಡಿಸಿ ಮಿಥುನ ಕನ್ಯಾ ರಾಶಿಗಳನ್ನು ನಾವು ಆಲೋಚನೆ ಮಾಡಿದಾಗ ಯಾವಾಗ ಗುರುವಿನ ಬಲ ಕಡಿಮೆ ಇರುತ್ತೋ ಅವರು ಅತ್ಯಲ್ಪ ಅಂದರೆ ಅಲ್ಪಾಯುಷಗಳು ಆಗ್ತಕ್ಕಂಥವ್ರು ಅಂತ ತೋರಿಸುತ್ತೆ. ಅಂದರೆ ಬಹಳ ಮುಖ್ಯವಾಗಿ ಸಾಂಬಶಿವನ ನಾವು ಏನು ಈಶ್ವರನ ತ್ರ್ಯಂಬಕಂ ಯಜಾಮಹೇ ಅಂತೇಳಿ ಮೃತ್ಯುಂಜಯ ಮಂತ್ರವನ್ನು ಯಾಕೆ ಪಠನೆಯನ್ನು ಮಾಡಬೇಕಾದ್ರೆ ಈ ಎರಡರ ಸಂಯೋಜನೆ ಬಂಧನಯುಕ್ತವ. ಅಂದರೆ ಬಂಧನ ಅಂದರೆ ನಾವು ಯಾವುದಾದ್ರ ಬಂಧನ ಅಂದರೆ ನಾವು ಸಹಯೋಗ ಇದು ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ಮಾರ್ಗಾಧಿಪತಿ ಆದರೂ ಕೂಡ ಸನ್ಮಂಗಳವನ್ನು ಕಾಣಬೇಕಾದ್ರೆ ಗುರುವನ್ನು ಆಶ್ರಯಿಸಬೇಕು. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.